ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಡಿರುವ ಕೆಲಸಗಳನ್ನು ಹೇಳಿದರೆ ಸಾಕಷ್ಟಿದೆ. ರಾಜ್ಯ ಸರ್ಕಾರವನ್ನ ಟೀಕಿಸುವುದಷ್ಟೇ ಬಿಜೆಪಿ ನಾಯಕರ ಕೆಲಸ ಎಂದು ಶಾಸಕ ಕದಲೂರು ಉದಯ್ ಲೇವಡಿ ಮಾಡಿದರು. ಮದ್ದೂರು ತಾಲೂಕಿನ ಯಾಲಾದಹಳ್ಳಿ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹೆದ್ದಾರಿ ಟೋಲ್ಗಳನ್ನು ನಿರ್ಮಿಸಿ ಅದರಲ್ಲಿ ಬಂದ ಹಣವನ್ನು ವಸೂಲಿ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಮಾಡಿರುವ ತಪ್ಪುಗಳನ್ನು ಸರಿಪಡಿಸುವುದೇ ನಮ್ಮ ಸರ್ಕಾರದ ದೊಡ್ಡ ಕೆಲಸವಾಗಿದೆ ಎಂದು ವಿಜಯೇಂದ್ರ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಎಸ್ ರಾಜೀವ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ದ್ಯಾವೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುಡ್ಡಪ್ಪ ಸಿದ್ದರಾಜು, ಮುಖಂಡರಾದ ನಿಂಗೇಗೌಡ, ನಂಜುಂಡೇಗೌಡ, ಕೃಷ್ಣೇಗೌಡ, ದೇವೇಗೌಡ, ವೈಎಂ ರವಿ, ವೈಡಿ ದೇವರಾಜು, ಮಹೇಶ್, ದೊರೆ, ಚಿಕ್ಕಣ್ಣ, ಮಾಲಯ್ಯ ಸೇರಿದಂತೆ ಮತ್ತಿತರರಿದ್ದರು. ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಅಂತ ಅವ್ರು ಹೇಳ್ತಾರೆ. ಯಾವ್ದು ತಾನೇ ಲಂಚಗಳು ತಗೊಂಡು ಜೈಲಿಗೆ ಹೋಗಿ ಬಂದಿರೋರು, ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿರೋರು, ಮುಖ್ಯಮಂತ್ರಿಯಾಗಿ ಪೋಕ್ಸೋ ಕೇಸ್ ಹಾಕ್ಕೊಂಡಿರೋರು ಕಾಂಗ್ರೆಸ್ಸಲ್ಲಿ ಯಾರಿಲ್ಲ ಆ ಥರ. ಇವತ್ತು ಅಧ್ಯಕ್ಷರಾಗಿ ಉಮಾಶಂಕರ್ UC ಶಿವಕುಮಾರ್ ಆಯ್ಕೆ ಇದ್ದಾರೆ, ಏನು ಹೇಳ್ತೀರಿ? ದೇಶದಲ್ಲಿ 3ನೇ ಬಾರಿ ಆಯ್ಕೆ ಆಗಿದ್ದರು. ಸೊ ಹಾಗಾಗಿ ಮೊದಲನೇ ಆದ್ಯತೆಯನ್ನು ಶಿವಕುಮಾರ್ಗೆ ಕೊಟ್ಟಿದ್ದಾರೆ. ನಂತರ ಒಂದು ವರ್ಷದ ನಂತರ ಬದಲಾವಣೆ ಆಗಿದೆ. ಪೈಪು ರೆಡಿ ಆಗಿದೆ. ಇನ್ನೊಂದು 2-3 ಡೇಸಲ್ಲಿ ಚಾಲನೆ ಆಗ್ತದೆ. ಲೈನ್ ಮುಗಿಯಬಹುದು. ಒಂದು 2 ತಿಂಗಳು ಮುಗಿಬೋದು. ಇವತ್ತು ಟೋಟಲ್ ಎಷ್ಟು ಕೊಟ್ಟಿದ್ದು? ಅದು ಇದು ಬಂದು 95 ಲಕ್ಷ, ಅಲ್ಲೊಂದು 20 ಲಕ್ಷ SCP, ಗೆಜ್ಜಿಗೆರೆ ಅದನ್ನು 95 ಲಕ್ಷ.